ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಕೇಶ್, ಡಿಸೀಸ್ ರಿವರ್ಸಲ್ ಎಕ್ಸ್ಪರ್ಟ್, HSR ಲೇಔಟ್ ಬ್ಯಾಂಗ್ಳೂರಿಂದ. ಶುಗರ್ ಪೇಷಂಟ್ಸು ಕೊಬ್ಬರಿ ಎಣ್ಣೆಯನ್ನು ಪ್ರತಿದಿನ ಉಪಯೋಗ ಮಾಡಿದರೆ ಅವರ ದೇಹಕ್ಕೆ ಏನೇನೆಲ್ಲ ಬದಲಾವಣೆ ಆಗುತ್ತೆ ಮತ್ತು ಹೆಂಗೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ನೋಡೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ನ ಈ ವಿಡಿಯೋದ ಕೊನೆಗೆ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಮ ಒಂದು ಕ್ಯೂರಿಯಾಸಿಟಿ ಹೀಗೆ ಇರಲಿ ಅಂತ ಹೇಳ್ತಾ, ಫಸ್ಟು ಬೆಳಗ್ಗೆ ಎದ್ದ ತಕ್ಷಣದಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೊಬ್ಬರಿ ಎಣ್ಣೆನ ಹೆಂಗೆಲ್ಲ ಉಪಯೋಗ ಮಾಡ್ಬೋದು, ಅದರಿಂದ ನಮ್ಮ ದೇಹಕ್ಕೆ ಯಾವ್ಯಾವ ಪಾರ್ಟ್ಗೆ ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರಷ್ ಮಾಡೋಕ್ಕಿಂತ ಮುಂಚೆ ಒಂದು 15 ml ಕೊಬ್ಬರಿ ಎಣ್ಣೆಯನ್ನು ನಾವು ಆಯಿಲ್ ಪುಲ್ಲಿಂಗ್ ಮಾಡಬೇಕು. ಅಂತ ಅಂದರೆ 15 ml ಕೊಬ್ಬರಿ ಎಣ್ಣೆ ತೊಗೊಂಡ್ಬಿಟ್ಟು ನಮ್ಮ ಬಾಯೊಳಗೆ ಹಾಕಿ ಮುಕ್ಕಳಿಸ್ಬೇಕು, ಚೆನ್ನಾಗಿ ಮುಕ್ಕಳಿಸ್ಬೇಕು. ಚೆನ್ನಾಗಿ ಮುಕ್ಕಳಿಸ್ತಾ 15 ಮಿನಿಟ್ಸ್ನ ಬಂದು ಮಾಡಬೇಕು. 15 ml ಕೊಬ್ಬರಿ ಎಣ್ಣೆ 15 ಮಿನಿಟ್ಸ್ ಇದು ಮಾಡಿದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಲಿವರು ಫಸ್ಟು ಶುದ್ಧಿ ಆಗುತ್ತೆ. ಡಯಾಬಿಟಿಕ್ ಪೇಷಂಟ್ಸು ಲಿವರ್ ಶುದ್ಧಿ ಆಗುತ್ತೆ, ಪ್ಯಾಂಕ್ರಿಯಾಸ್ ಶುದ್ಧಿ ಆಗುತ್ತೆ, ಮತ್ತು ನಮ್ಮ ಬಾಯಿಯಲ್ಲಿರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಇದರಿಂದ ನಮ್ಮ ಹಾರ್ಟಿನ ಸ್ಟ್ರೆಂತು ಚೆನ್ನಾಗಾಗುತ್ತೆ. ಅಂದರೆ ನಮ್ಮ ಬಾಯಿಯ ಆರೋಗ್ಯಕ್ಕೂ ಮತ್ತು ಹಾರ್ಟಿನ ಆರೋಗ್ಯಕ್ಕೂ ತುಂಬ ಕನೆಕ್ಷನ್ ಇದೆ. ನಾವು ಎಂಥ ಪೇಸ್ಟನ್ನು ಯೂಸ್ ಮಾಡಿದ್ರೂ ಕೂಡ ನಮ್ಮ ಬಾಯಿ ಆರೋಗ್ಯ ಚೆನ್ನಾಗಿ ಇಟ್ಕೊಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸು ಅವರ ಹಾರ್ಟ್ ಹೆಲ್ತ್ ಚೆನ್ನಾಗಾಗುತ್ತೆ, ಮತ್ತು ಫ್ಯೂಚರಲ್ಲಿ ಅವ್ರಿಗೆ ಆಗ್ತಕ್ಕಂಥ ಒಂದು ಏನು ಹಾರ್ಟ್ ಡಿಸೀಸು ಈ ರಿಸ್ಕ್ ಜಾಸ್ತಿ ಇರುತ್ತಲ್ಲ ಅದೆಲ್ಲ ಪ್ರಿವೆಂಟ್ ಆಗುತ್ತೆ, ಕಂಪ್ಲೀಟಾಗಿ ಪ್ರಿವೆಂಟ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಬಂದು ಆಯಿಲ್ ಪುಲ್ಲಿಂಗು ಯಾವ ರೀತಿ ಮಾಡಬೇಕು, 15 ml 15 ಮಿನಿಟ್ಸ್ ನಾವು ಮಾಡಬೇಕಾಗತ್ತೆ. ಸೆಕೆಂಡ್ ಬಂದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಆಯಿಲ್ ಪುಲ್ಲಿಂಗ್ ಮಾಡಿದ್ಮೇಲೆ ಬ್ರಷ್ ಮಾಡಿದ್ಮೇಲೆ ನೀರು ಕುಡಿಯೋಕ್ಕಿಂತ ಮುಂಚೆ 2 ಚಮಚ ಕೊಬ್ಬರಿ ಎಣ್ಣೆನ ನಾವು ಕುಡಿಬೇಕು. ಕುಡಿದ್ಬಿಟ್ಟು ಒಂದು 15-20 ನಿಮಿಷ ಬಿಟ್ಟು ಆಮೇಲೆ ನಾವು ಬಿಸಿನೀರು ಕುಡಿಬೋದು. ಬಿಸಿನೀರಲ್ಲಿ ಒಂದು ಚಿಟಿಕೆ ಪಿಂಕ್ ಸಾಲ್ಟ್ನ ಹಾಕೊಂಡ್ಬಿಟ್ಟು ಕುಡಿಬೋದು. ಫಸ್ಟು ನಾವು 2 ಚಮಚ ನಾವು ಕೊಬ್ಬರಿ ಎಣ್ಣೆ ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಅಂತಂದರೆ ನಮ್ಮ ಲಿವರ್ ಫಸ್ಟ್ ಕ್ಲೀನ್ ಆಗುತ್ತೆ. ಫ್ಯಾಟಿ ಲಿವರ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದನ್ನು ಕುಡಿಬೋದು. ಮತ್ತು ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ 90% ಡಯಾಬಿಟಿಕ್ ಪೇಷಂಟ್ಸ್ಗೆ ಫ್ಯಾಟಿ ಲಿವರ್ ಇದ್ದೇ ಇರುತ್ತೆ. ಫ್ಯಾಟಿ ಲಿವರು ಕಂಪ್ಲೀಟಾಗಿ ಗುಣ ಆಗುತ್ತೆ. ನಾವು ಇದನ್ನು ಒಂದು 1 ಮಂತ್ 2 ಮಂತ್ ಮಾಡಿದರೆ ಫ್ಯಾಟ್ ಅಟ್ರಾಕ್ಟ್ಸ್ ಫ್ಯಾಟ್, ಅಂದರೆ ಲಿವರಲ್ಲಿರ್ತಕ್ಕಂಥ ಕೆಟ್ಟ ಕೊಬ್ಬೆಲ್ಲ ಅಟ್ರಾಕ್ಟ್ ಆಗಿ ಬಂದು ನಮ್ಮ ಮೋಷನ್ ಮುಖಾಂತರ ಹೋಗುತ್ತೆ. ಸೊ ಫ್ಯಾಟಿ ಲಿವರಿಗೆ ಗುಣ ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಬಂದು ಪ್ಯಾಂಕ್ರಿಯಾಸಲ್ಲಿರ್ತಕ್ಕಂಥ ಊತ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಒಂದು ಕರುಳು 22 ಅಡಿ ಇದೆ ಸ್ನೇಹಿತರೆ. 22 ಅಡಿ ಇರ್ತಕ್ಕಂಥ ಒಂದು ಕರುಳು ಕಂಪ್ಲೀಟಾಗಿ ಶುದ್ಧಿ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಕೆಟ್ಟ ಕೊಬ್ಬು ಮತ್ತು ಅದರ ಕೆಟ್ಟ ಕೊಬ್ಬಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಕಲ್ಮಶಗಳು, ವಿಷಪೂರಿತ ಅಂಶಗಳೆಲ್ಲವೂ ಕೂಡ ಅಬ್ಸರ್ವ್ ಆಗಿ ಮೋಷನಲ್ಲಿ ನೆಕ್ಸ್ಟ್ ಡೇ ಹೋಗುತ್ತೆ. ಬೇದಿ ಆ ಥರ ಎಲ್ಲ ಆಗೋದಿಲ್ಲ, ಯಾಕಂದರೆ ನಾವು ತಗೊಳ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ 2 ಟೀ ಸ್ಪೂನ್ ತೊಗೊಳೋದ್ರಿಂದ 2 ಚಮಚ ತೊಗೊಳೋದ್ರಿಂದ ಏನೂ ಆ ಥರ ಆಗೋದಿಲ್ಲ. ಮತ್ತು ಇದನ್ನು ತೊಗೊಳೋದ್ರಿಂದ ಮುಖ್ಯವಾಗಿ ನಮ್ಮ ಮಿದುಳಿನ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಕೂಡ ಮಿದುಳಿನ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಮಿದುಳಿನ ಹೆಲ್ತ್ ಪ್ರಾಬ್ಲಮ್ಮು ಅದು ಏನಂತಂದರೆ ಅಲ್ಝೈಮರ್ಸ್, ಅಂದರೆ ನೆನಪಿನ ಶಕ್ತಿ ಕುಂದೋದು, ಮತ್ತು ಅಲ್ಝೈಮರ್ಸ್ ಫ್ಯೂಚರಲ್ಲಿ ಬರುವಾಗ, ಮತ್ತು ಸ್ಟ್ರೋಕ್ ಆಗ್ತಕ್ಕಂಥ ಜಾಸ್ತಿ ಇರುತ್ತೆ, ಮತ್ತು ಡಿಮೆನ್ಷಿಯಾ ಅಂತಕ್ಕಂಥ ಒಂದು ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮತ್ತು ಕೊಲೆಸ್ಟ್ರಾಲ್ ಮಾತ್ರ ಯೂಶಲಿ ತೊಗೊಳ್ತಿರ್ತಾರೆ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು. ಕೊಲೆಸ್ಟ್ರಾಲ್ ಮಾತ್ರ ತಗೊಂಡ್ರೂ ಕೂಡ ಇದು ನಮ್ಮ ದೇಹದಲ್ಲಿ ಒಳ್ಳೆ ಕೊಬ್ಬನ್ನು ಜಾಸ್ತಿ ಮಾಡಿ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ನಮ್ಮ ಕೊಲೆಸ್ಟ್ರಾಲ್ ಮಾತ್ರ ತಗೊಳ್ತಕ್ಕಂಥ ಒಂದು ಅವಶ್ಯಕತೆ ಕಡಿಮೆ ಆಗುತ್ತೆ. ಮತ್ತು ಮುಖ್ಯವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಒಂದು ಏನು ಮಿದುಳಿನ ಆರೋಗ್ಯ ಮುಖ್ಯವಾಗಿ ಕಂಪ್ಲೀಟಾಗಿ ಫ್ಯಾಟು, ಮಿದುಳು ಅನ್ನೋದು ಕಂಪ್ಲೀಟಾಗಿ ಫ್ಯಾಟ್. ಇದರಲ್ಲಿ ಲಾರಿಕ್ ಆಸಿಡ್ ಅಂತ ಒಂದು ಅಂಶ ಇರೋದ್ರಿಂದ ಮಿದುಳಿನ ಆರೋಗ್ಯವನ್ನು ಕಂಪ್ಲೀಟಾಗಿ ಬೆಟರ್ ಮಾಡುತ್ತೆ. ನಮ್ಮ ಕಾನ್ಸಂಟ್ರೇಷನ್ನು, ಫೋಕಸ್ ಎಲ್ಲನೂ ಚೆನ್ನಾಗಿ ಮಾಡುತ್ತೆ. ಸೊ ತಗೊಳ್ತಕ್ಕಂಥ ವಿಧಾನ ಬಂದು 2 ಚಮಚ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಆದಮೇಲೆ 2 ಚಮಚ ಫಸ್ಟು ತೊಗೊಂಡ್ಬಿಟ್ಟು ಆಮೇಲೆ ಒಂದು 20 ನಿಮಿಷ ಬಿಟ್ಟು ಬಿಸಿನೀರನ್ನ ಕುಡಿತಕ್ಕಂಥದ್ದು. ಇದು 2ನೇ ಪಾಯಿಂಟು. 3ನೇ ಪಾಯಿಂಟ್ ಬಂದು ನಮ್ಮ ಕುಕ್ಕಿಂಗ್ ಆಯಿಲ್. ಸ್ನೇಹಿತರೆ, ನಾವು ಏನು ಇವತ್ತು ಆಯಿಲ್ ಯೂಸ್ ಮಾಡ್ತಾ ಇದ್ದೀವೋ ಎಲ್ಲ ಈ ಡಬಲ್ ರಿಫೈಂಡು, ಟ್ರಿಬಲ್ ರಿಫೈಂಡು ಅವೆಲ್ಲ ಆ ಥರ ಅಲ್ವೇ ಅಲ್ಲ. ಅದೆಲ್ಲ ಬಂದು ಒಂದು ಲಿಕ್ವಿಡ್ ಪ್ಯಾರಾಫಿನ್ ವ್ಯಾಕ್ಸ್. ಅದನ್ನು ಯಾಕೆಂದರೆ 80 ರೂಪಾಯಿ 100 ರೂಪಾಯಿಗೆಲ್ಲ 1 ಲೀಟ್ರ್ ಸಿಕ್ಕೋದಿಲ್ಲ. ನೀವೇ ಶೇಂಗಾ ತೊಗೊಂಡೋಗ್ಬಿಟ್ಟು ನೀವು ಹಾಕ್ಸಿದ್ದೆ ಆದರೆ ಒಂದು ಗಾಣದಲ್ಲಿ ಒಂದು ಮಿಷಿನಲ್ಲಿ ಹಾಕ್ಸಿದ್ದೆ ಆದರೆ ಮಿನಿಮಮ್ 3 kg 1 ಲೀಟ್ರ್ ಎಣ್ಣೆ ತೆಗಿಬೇಕಂದ್ರೆ ಮಿನಿಮಮ್ 3 kg ಶೇಂಗಾ ಬೀಜ ಬೇಕು. ಅದಕ್ಕೆ 120 ರೂಪಾಯಿ 1 kg ಅಂದ್ಕೊಂಡ್ರು 360 ರೂಪಾಯಿ ಬರೀ ರಾ ಮೆಟೀರಿಯಲ್ ಕಾಸ್ಟ್ ಆಗುತ್ತೆ. ಪ್ಲಸ್ ಲೇಬರ್ ಚಾರ್ಜ್ ಎಲ್ಲ ಸೇರಿಬಿಟ್ಟು ಮಿನಿಮಮ್ ಅಂದರೂ ಒಂದು 400 ರೂಪಾಯಿ ಲೀಟ್ರು, 350ರಿಂದ 450 ರೂಪಾಯಿಗೆ 1 ಲೀಟ್ರ್ ಆಗುತ್ತೆ. ಬಟ್ ನಮ್ಗೆ 80 ರೂಪಾಯಿ 100 ರೂಪಾಯಿಗೆಲ್ಲ ಹೆಂಗೆ ಸಿಗುತ್ತೆ ಅಂತಂದರೆ ಅದು ಬರೀ ಲಿಕ್ವಿಡ್ ಪ್ಯಾರಾಫಿನ್ ವ್ಯಾಕ್ಸ್. ಅದಕ್ಕೆ ಫ್ಲೇವರ್ ಹಾಕಿ ಕೊಟ್ಟಿರ್ತಾರೆ. ಆ ಆಯಿಲ್ಸ್ನ ನಾವು ಜಸ್ಟ್ ಟೇಸ್ಟ್ಗೋಸ್ಕರ ಯೂಸ್ ಮಾಡ್ತೀವಿ. ಈ ಆಯಿಲ್ಗೂ ಮತ್ತು ನಾವು ಉಪಯೋಗಿಸ್ತಕ್ಕಂಥ ಒಂದು ಕೊಬ್ಬರಿ ಎಣ್ಣೆಗೂ ಏನು ಡಿಫ್ರೆನ್ಸ್ ಬರಲ್ಲ ಟೇಸ್ಟ್ಗೆ. ನೀವು ಜಸ್ಟ್ ಮನೇಲಿ ಟ್ರೈ ಮಾಡ್ಬೋದು.
ಯಾವ ರೀತಿ ಅಂತಂದರೆ ಅಡುಗೆ ಮಾಡುವಾಗ ಒಗ್ಗರಣೆಗೆಲ್ಲ ಅದನ್ನೇ ಹಾಕ್ಬೋದು. ಏನು ಕರೆದ್ರೂ ಕೂಡ ಈ ಕೊಬ್ಬರಿ ಎಣ್ಣೆಯಲ್ಲೇ ಕರಿಬೋದು. ಫಸ್ಟು ಒಗ್ಗರಣೆ ಟ್ರೈ ಮಾಡಿ, ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಅನ್ಸೋದಲ್ಲ. ಆಮೇಲೆ ನೀವು ಮನೆಯಲ್ಲಿ ಏನೇ ಕರಿದು ತಿಂತಕ್ಕಂಥ ಪದಾರ್ಥಗಳಿದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಕರೆದು ತಿನ್ಬೋದು. ಇದರಿಂದ ಮುಖ್ಯವಾಗಿ ನಾವು ಈ ಒಂದು ಏನಂದರೆ ಫಸ್ಟು ಬ್ಯಾಡ್ ಆಯಿಲ್ಸ್ ಏನಿದೆಯಾ, ಇವೆಲ್ಲ ಕೆಟ್ಟ ಆಯಿಲ್ಸ್ ಏನಿದೆಯಾ ಅವೆಲ್ಲ ಆಯಿಲ್ಸ್ಗಳು ಅವಾಯ್ಡ್ ಆಗ್ತವೆ. ನಮ್ಮ ದೇಹಕ್ಕೆ ಹೋಗ್ತಕ್ಕಂಥ ಆಯಿಲ್ಸ್ ಅವಾಯ್ಡ್ ಆಗುತ್ತೆ, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಬಂದು ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಈ ಒಂದು ಕೊಬ್ಬರಿ ಎಣ್ಣೆಗಿದೆ. ಮತ್ತು ಒಳ್ಳೆ ಕೊಬ್ಬನ್ನು ಜಾಸ್ತಿ ಮಾಡುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಿಗೆ ರಕ್ತನ ಶುದ್ಧಿ ಮಾಡುತ್ತೆ, ಮತ್ತು ಕರುಳನ್ನು ಶುದ್ಧಿ ಮಾಡುತ್ತೆ. ಮತ್ತು ಮುಖ್ಯವಾಗಿ ಬಂದು ನಾವು ತಿಂತಕ್ಕಂಥ ಆಹಾರ ನೀಟಾಗಿ ಡೈಜೆಷನ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಡೈಜೆಸ್ಟಿವ್ ಪವರ್ ಜಾಸ್ತಿ ಆಗುತ್ತೆ. ಇದು ಪ್ರತಿದಿನ ನಾವು ಕೊಬ್ಬರಿ ಎಣ್ಣೆನ ಅಡುಗೆಗೆ ಉಪಯೋಗ ಮಾಡ್ಬೋದು. ಇದು ಸ್ಯಾಚುರೇಟೆಡ್ ಫ್ಯಾಟ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಲ್ಲ. ನೀವೊಂದು ಪ್ರಯೋಗ ಮಾಡಿ. ಇವತ್ತು ಹೋಗ್ಬಿಟ್ಟು ನಿಮ್ಮ ಕೊಲೆಸ್ಟ್ರಾಲ್ನ ಚೆಕ್ ಮಾಡಿ. ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಖಾಲಿ ಹೊಟ್ಟೆ ಕೊಲೆಸ್ಟ್ರಾಲ್ ಚೆಕಪ್ ಮಾಡಿಸಿ. 1 ತಿಂಗಳು ಕೊಲೆಸ್ಟ್ರಾಲ್ ಜಸ್ಟ್ ಆಯಿಲ್ ಈ ಕೊಬ್ಬರಿ ಎಣ್ಣೆನ ಉಪಯೋಗ ಮಾಡ್ತಾ ಬನ್ನಿ 1 ತಿಂಗಳು. ಆಮೇಲೆ ಮತ್ತೆ ಕೊಲೆಸ್ಟ್ರಾಲ್ನ ಚೆಕಪ್ ಮಾಡಿ. ಅದರಲ್ಲಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಕೊಬ್ಬು ಅಟ್ಲೀಸ್ಟ್ ಮಿನಿಮಮ್ ಅಂದರೆ 20-30% ಕಡಿಮೆ ಆಗಿಲ್ಲ ಅಂತಂದರೆ ಈ ಪ್ರಯೋಗ ಕಂಪ್ಲೀಟಾಗಿ ನಾನು ವೀಡಿಯೋ ಮಾಡೋದನ್ನ ಬಂದ್ ಮಾಡ್ತೀನಿ. ಯಾಕೆಂದರೆ ಅದು ಮಾಡಿರ್ತಕ್ಕಂಥ ಟೆಸ್ಟೆಡ್ ಆ್ಯಂಡ್ ಟ್ರೈಡ್ ಮೆಥಡು ಇದು ಎಲ್ಲರಿಗೂ ವರ್ಕ್ ಆಗುತ್ತೆ. ಯಾಕಂದರೆ ಎಲ್ಲ ಹ್ಯೂಮನ್ ಬಾಡಿ, ಮುಖ್ಯವಾಗಿ ಡಯಾಬಿಟಿಕ್ ಪೇಷಂಟ್ಸ್ಗೆ ವರ್ಕ್ ಆಗುತ್ತೆ. ಯಾಕಂತಂದರೆ ಅವರು ದೇಹದಲ್ಲಿ ತುಂಬ ಜಾಸ್ತಿ ಅವ್ರಿಗೆ ಈ ಕೆಟ್ಟ ಕೊಬ್ಬು ಜಾಸ್ತಿ ಇರುತ್ತೆ. ಮತ್ತು ಕೊಲೆಸ್ಟ್ರಾಲ್ ಟು ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ರೇಷಿಯೋ ಅಂತ ಹೇಳ್ತೀವಿ. ಅಂದರೆ TGL HDL ರೇಷಿಯೋ ಅಥವಾ